ಒಂದೂರಲ್ಲಿ ಒಂದು ದೊಡ್ಡ ಕಾರ್ಖಾನೆ ಇರುತ್ತೆ. ಅದಕ್ಕೊಬ್ಬ ಮಾಲೀಕ ಇರ್ತಾನೆ. ಅವನು ತುಂಬ ಒಳ್ಳೆಯವನಾಗಿರ್ತಾನೆ. ತನ್ನ ಕೆಲಸಗಾರರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಅವ್ರು ಕೆಲಸ ಮಾಡಿದ್ದಕ್ಕೆ ತಕ್ಕನಂಗೆ ಸಂಬಳನೂ ಕೊಡ್ತಾ ಇರ್ತಾನೆ. ವರ್ಷಕ್ಕೊಂದು ಸಲ ಸಂಬಳ ಜಾಸ್ತಿ ಕೂಡ ಮಾಡ್ತಾ ಇರ್ತಾನೆ. ಹೀಗಾಗಿ ಅವನನ್ನು ಕಂಡ್ರೆ ಎಲ್ರಿಗೂ ಅಚ್ಚುಮೆಚ್ಚು. ಹೀಗೆ ಇರಬೇಕಾದ್ರೆ ಒಂದಿನ ಕಾರ್ಖಾನೆ ಯಜಮಾನ ಎಲ್ರೂ ಮೀಟಿಂಗ್ ಕರೀತಾನೆ. ಕರೆದ್ಬಿಟ್ಟು ಎಲ್ಲರ ಕೈಗೂ ಒಂದೊಂದು ಬಲೂನನ್ನು ಕೊಡ್ತಾನೆ. ಕೊಟ್ಬಿಟ್ಟು ಹೇಳ್ತಾನೆ, ನೋಡ್ರಪ್ಪ, ವರ್ಷದಲ್ಲಿ ಒಮ್ಮೆ ನಾನು ನಿಮಗೆ ಸಂಬಳ ಜಾಸ್ತಿ ಮಾಡ್ತೀನಿ. ಆದರೆ ಈ ಸಲ ಯಾರ ಹತ್ರ ಈ ಬಲೂನು ಉಳ್ಕೊಳ್ಳುತ್ತೋ ಅವರಿಗೆ ನಾನು ಡಬಲ್ ಸಂಬಳ ಕೊಡ್ತೀನಿ ಅಂತ ಹೇಳ್ತಾನೆ. ನಿಮಗೆ ನಾನು 15 ನಿಮಿಷ ಕೊಡ್ತೀನಿ. ನಿಮ್ಮ ಬಲೂನ್ಗಳನ್ನು ನೀವು ಕಾಪಾಡ್ಕೊಳ್ಳಿ ಅಂತಂದ್ಬಿಟ್ಟು ನಿಮ್ಮ ಸಮಯ ಈಗ ಶುರುವಾಗುತ್ತೆ ಅಂತ ಹೇಳ್ತಾನೆ. ಆಗ ಕೆಲಸಗಾರರೆಲ್ಲ ಏನು ಮಾಡ್ತಾರೆ, ಇದ್ದಕ್ಕಿದ್ದಂಗೆ ರೋಚಿಗೆದ್ದು ಒಬ್ರೊಬ್ಬರು ಬಲೂನನ್ನು ಒಬ್ಬೊಬ್ಬರು ಹೊಡೆದಾಕೋಕ್ಕೆ ಶುರು ಮಾಡ್ತಾರೆ. ಒಂದು 15 ನಿಮಿಷ ಆಗಿರುತ್ತೆ. ಒಬ್ಬರ ಕೈಯಲ್ಲೂ ಒಂದು ಬಲೂನ್ ಪೀಸ್ ಕೂಡ ಇರಲ್ಲ. ಎಲ್ಲದನ್ನು ಎಲ್ಲರೂ ಕೂಡ ಹೊಡೆದಾಕ್ಬಿಟ್ಟಿರ್ತಾರೆ. ಹೊಡೆದಾಕ್ಬಿಟ್ಟಾದ ನಂತರ ಮಾಲೀಕ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾನೆ. ಆಗ ಕೆಲಸಗಾರರೆಲ್ಲ ಕನ್ಫ್ಯೂಸ್ ಆಗ್ತಾರೆ, ಇದ್ಯಾಕೆ ಹೀಗೆ ನಗ್ತಾ ಇದ್ದಾರೆ ಅಂತ. ಆಗ ಮಾಲೀಕ ಹೇಳ್ತಾನೆ, ಅಯ್ಯೋ ಮುಟ್ಟಾಳ್ರ, ನಾನು ನಿಮಗೆ ಹೇಳಿದ್ದೇನು, ಯಾರ ಕೈಯಲ್ಲಿ ಬಲೂನ್ ಉಳ್ಕೊಳ್ಳುತ್ತೋ ಅವರಿಗೆ ಸಂಬಳ ಡಬಲ್ ಮಾಡ್ತೀನಿ ಅಂತ. ಆದರೆ ನಾನು ಒಬ್ರಿಗೆ ಮಾತ್ರ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ನಾ? ಇಲ್ವಲ್ಲ. ನೀವೆಲ್ಲರೂ ಏನೂ ಮಾಡ್ದಿರ ಸುಮ್ಮನಿದ್ದಿದ್ರೆ ಈ 15 ನಿಮಿಷದಲ್ಲಿ ಎಲ್ಲರ ಹತ್ರನೂ ಬಲೂನ್ ಇರ್ತಾಯಿತ್ತು. ಆಗ ನೀವು ಎಲ್ರಿಗೂ ನನ್ನ ಸಂಬಳ ಜಾಸ್ತಿ ಮಾಡ್ತಾಯಿದ್ದೆ. ಎಲ್ರಿಗೂ ಇರೋ ಸಂಬಳನೇ ಡಬಲ್ ಆಗ್ತಾಯಿತ್ತು. ಆದರೆ ನೀವು ಮತ್ತೊಬ್ಬರನ್ನ ಹಾಳು ಮಾಡಬೇಕು ಅಂತ ಹೋಗಿ ನಿಮಗೆ ಸಿಗುವಂಥ ಡಬಲ್ ಸಂಬಳನೂ ಹಾಳು ಮಾಡ್ಕೊಂಡ್ರಿ ಅಂತ ಹೇಳ್ತಾನೆ. ಇದರಿಂದ ಕಾರ್ಮಿಕರೆಲ್ಲ, ಅಯ್ಯೋ ಇದಾ ವಿಷಯ, ಇಷ್ಟು ಕೂಡ ನಮ್ಗೆ ಅರ್ಥ ಆಗಲಿಲ್ವಲ್ಲ ಅಂತ ಅನ್ಕೋತಾರೆ. ಮತ್ತೊಬ್ಬರನ್ನ ತುಳಿಬೇಕು ಅನ್ನೋವಂಥ ವಿಚಾರ ತಲೆಗೆ ಬಂದಮೇಲೆ ನಾವು ಹೇಗೆ ಮುಳುಗೋಗ್ತೀವಿ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಮ್ಮ ಗುರಿ ನಾವು ಬೆಳೆಯೋದಾಗಿರಬೇಕೇ ಹೊರತು ನಮ್ಮ ಮುಂದಿರೋರನ್ನ ತುಳಿಯೋದಾಗಿರಬಾರ್ದು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅನ್ನೋದು ಈ ಕಥೆಯ ನೀತಿ. ಮತ್ತಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್.